ಅಂದು ರೂಪವತ್ತೆಯನ್ನು ಅಹಂಕಾರದಿಂದ ವರ್ತಿಸಿದವಳು, ಬಾಯಿಗೆ ಬಂದಾಗ ನನ್ನನ್ನು ಪ್ರಚಾರಿಸಿದವಳು, ಏನು ತಿಳಿಯದ ಒಬ್ಬ ಕುರುಬನನ್ನು ನಿನಗೆ ತಂದು ಕಟ್ಟಿದ್ದೇನೆ. ಯಾಕೆ? ನೀನು ಅನುಭವಿಸಬೇಕು. ನೀನು ಅನುಭವಿಸು ಚಂದವನ್ನ ನಾನು ನೋಡ್ತಾ ಇರ್ಬೇಕು. ಅನುಭವಿಸು, ನಾನು ನೋಡ್ತೇನೆ. ಅನುಭವಿಸು, ನಾನು ನೋಡ್ತೇನೆ. ಕಂಡಳು ಬರುದ ವಿದ್ಯಾಧರೆಯು ಕಂಡಳು ಉರುಳಿನ ಒಳಗಿರುವ ಅರದನೋಜಿತ ವರ್ತನೆಗೆ ಬರು ಬೆರಗುಗೊಂಡು ಸಖಿಯರೆಲ್ಲ ವಿನೋದ ಮಾಡುತ್ತಾನೆ. ನನ್ನ ಅಂತಃಪುರದ ಒಳಗೆ ತಂದು ಬಿಟ್ರು. ನಮ್ಮವರು ಪಲ್ಲಂಗದಲ್ಲಿ ಹಾಯಾಗಿ ವಿರಮಿಸ್ತಾರೆ ಎನ್ನುವುದಾಗಿ ಪಲ್ಲಂಗದ ಎಡೆ ನೋಡಿದರೆ ಪಲ್ಲಂಗದಲ್ಲಿ ಅವರಿಲ್ಲ. ಅಂತಃಪುರದ ಎಲ್ಲ ಮೂಲೆಯನ್ನು ನೋಡಿದಾಗ ಇದು ಒಂದು ಕಡೆ ಮೂಲೆಯಲ್ಲಿ ಮಲಗಿದ್ದಾರಲ್ಲ, ಯಾಕಿರಬಹುದು? ಪಂಡಿತರಲ್ಲವ, ಬಹಳ ವಿನೋದ ಪ್ರಿಯರಿರಬಹುದು. ಇವರನ್ನು ನೋಡಿ ನನ್ನ ವರ್ತನೆ ಹೇಗಿರ್ತದೆ, ನನ್ನ ಪ್ರತಿಕ್ರಿಯೆ ಹೇಗಿರ್ತದೆ, ಅದನ್ನ ಪರೀಕ್ಷಿಸುವುದಕ್ಕೋಸ್ಕರ ಹೀಗೆ ಮಾಡಿರಬಹುದು. ಅವರು ಎಷ್ಟೇ ವಿನೋದ ಮಾಡ್ಲಿ, ಅವರ ಸೇವೆಯನ್ನ ಮಾಡಬೇಕಾದ ನನ್ನ ಕರ್ತವ್ಯ ಹೌದಲ್ವಾ? ಹೋಗಿ ನಾನೇ ಮುಂದಾಗಿ ಮುಂದುವರಿಯುತ್ತೇನೆ. ವರ ಮನೋಹರರು ತಾವು. ನಿಮ್ಮನ್ನು ನೋಡಿದ ಆ ಕ್ಷಣದಲ್ಲಿಯೇ ನನ್ನ ಮನವನ್ನು ಅಪಹರಿಸಿದವರು ನೀವು ಸ್ವಾಮಿ. ಎಷ್ಟು ವಿನೋದ! ಯಾಕೆ ವಿನೋದ ಅಂತಲೇ ಅರ್ಥ ಆಗುತ್ತಾ ಇಲ್ಲ. ಇದು ಬಂಗಾರದ ಹರಿವಾಣದಲ್ಲಿ ಪರಿಮಳದ ಗಂಧಾದಿ ದ್ರವ್ಯ ಎಲ್ಲವನ್ನ ತಂದವಳು ನಾನು. ನಿಮ್ಮ ಮೈಗೆ ನಾನೇ ಪೂಜಿಸ್ತೇನೆ, ನನ್ನ ಮೈಗೆ ನೀವೇ ಪೂಸಬೇಕು. ಅಷ್ಟೇ ಅಲ್ಲ ಸ್ವಾಮಿ, ಕರ್ಪೂರ ಮಿಶ್ರಿತವಾದಂತಹ ವೀಳ್ಯವನ್ನು ತಂದವಳಿದ್ದೇನೆ. ನಾವಿಬ್ರು ಸೇರಿ ಚರವಣ ಮಾಡಬೇಕು ಸ್ವಾಮಿ. ಹೇಳಿ ಸ್ವಾಮಿ, ಯಾಕೆ ವಿನೋದ? ಹೇಳಿ ಹೇಳಿ. ಮಾತಾಡವಾರವೇನು ಮೋಹನಲ್ಲ, ಮಾತಾಡವಾರವೇನೋ ಗಿಡ ಮಾತಾಡವಾರವೇನು
ಶಾಸ್ತ್ರ ಚಾತುರ್ಯವೆನ್ನಳು ಪ್ರೀತ ಮನ್ಮಥ ಶಾಸ್ತ್ರ ಪ್ರೀತ ಮನ್ಮಥ ಶಾಸ್ತ್ರ ಚಾತುರ್ಯವೆನ್ನಳು ಪ್ರೀತ ಮನ್ಮಥ ಶಾಸ್ತ್ರ ಪ್ರೀತ ಮನ್ಮಥ ಶಾಸ್ತ್ರ ಪ್ರೀತ ಮನ್ಮಥ ಶಾಸ್ತ್ರ ಮನ್ಮಥ ಶಾಸ್ತ್ರ ಚಾತುರ್ಯ ಎನ್ನಳು ಚಾತುರ್ಯ ಎನ್ನಳು ಏತಗೆ ಮರೆಮಾಡುವೆ ಕಾದಿಯೋಳಿಂಗು ಏತಗೆ ಮರೆಮಾಡುವೆ ಏತಗೆ ಮರೆಮಾಡುವೆ ಕಾದಿಯೋಳಿಂಗು ಮಾತಾಡಬಾರದೇನು ಮೋಹರೆಲ್ಲ ಮಾತಾಡಬಾರದೇನು ಮಾತಾಡು ಮಾತಾಡಬಾರದೇನು ತುಂಗಾಲಿಂಗನದಿಂದ ಅಂಗಾಂಗ ಬೀಗಿತ್ತು ಅಪ್ಪ ತುಂಗಾಲಿಂಗನದಿಂದ ಅಂಗಾಂಗ ಬೀಗಿತ್ತಪ್ಪು ಅಂಗಾಂಗ ಬೀಗಿತ್ತಪ್ಪು ತುಂಗಾಲಿಂಗನದಿಂದ ಅಂಗಾಂಗ ಬೀಗಿತ್ತಪ್ಪೇ अंगज ज्वरवाली इंगिजो चदरा अंगज ज्वरवाली इंगिजो चदरा इंगिजो चदरा मातोडवारेनो मोगनल्ला मातोडवारेनो ಯಾಕಿಷ್ಟು ಮೌನ ಅಂತಲೇ ಅರ್ಥ ಆಗುತ್ತಾ ಇಲ್ಲ. ನಮ್ಮಿರುವರ ಪ್ರಥಮ ರಾತ್ರಿಯಿಂದ ಅದೆಷ್ಟು ವಿಚಾರಗಳು ಮಾತಾಡುವುದಕ್ಕುಂಟು. ನಮ್ಮ ಭವ್ಯ ಭವಿತವ್ಯದ ಬದುಕಿನ ಕುರಿತಾಗಿ ಅದೆಷ್ಟು ವಿಚಾರಗಳನ್ನ ನಾವಿಬ್ಬರೂ ಸೇರಿ ಹಂಚಿಕೊಳ್ಳುವುದಕ್ಕುಂಟು ಸ್ವಾಮಿ. ಕೇವಲ ಮಾತಾಡುವುದಲ್ಲ, ನಿಮ್ಮ ಬಿಸಿಯಾದ ತೋಳಿನಿಂದಲಾಗಿ ನನ್ನ ಮೈ ಬಿಸಿಯಾದ ಮೈಯನ್ನ ಅಪ್ಪಬೇಕು. ಅದಷ್ಟೇ ಅಲ್ಲ ಸ್ವಾಮಿ, ಆ ನಿಮ್ಮ ಬಿಸಿ ಒಪ್ಪಿಗೆಯಲ್ಲಿ ಪ್ರಪಂಚವನ್ನೇ ನಾನು ಮರೆತು ಹೋಗಬೇಕು ಸ್ವಾಮಿ. ಅಂತಹ ಒಪ್ಪಿಗೆ ನಿಮ್ಮದಾಗಬೇಕು, ಅಂತಹ ಆಶ್ರಯ ನನ್ನ ಬದುಕಿನಲ್ಲಿ ಬೇಕು ಸ್ವಾಮಿ. ಹಾಗಾಗಿ ನಿಮ್ಮನ್ನು ವರಿಸಿದ್ದಲ್ವ ಹೇಳಿ ಮಾತಾಡಬೇಕು. ನನಗಾಗುತ್ತಾ ಇರುವಂತಹ ಈ ವಿಧವಾದಂತಹ ವೇದನೆಯನ್ನ ನಿವಾರಿಸುವುದಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ ಸ್ವಾಮಿ. ಬನ್ನಿ ಸ್ವಾಮಿ, ಏರಿ ಪಲಂಗವನ್ನ ನಾನು ಸೇವೆ ಮಾಡುತ್ತೇನೆ.
ಎನ್ನಯ ಮಾಡು ಹೂದು ಹೋದಲೆಯಲ್ಲ ಮಾಡು ಅಗಡ 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 ಪಾತಕದ ಕೆಸರಾಳದೊಳಗೆ ನುಗಾದಗಳೇ ಪಡುತ್ತಿದ್ದಳು ಪಾತಕದ ಕೆಸರಾಳದೊಳಗೆ ನುಗಾದಗಳು ಪಡುತ್ತಿದ್ದಳು ಕೂದು ಹೋಯಿದೆ ಮಾಡು ಅಗಡ 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 ನನ್ನ ಬದುಕನ್ನು ಹೀಗೆ ರೂಪಿಸಿಕೊಳ್ಳಬೇಕೆನ್ನುವುದಾಗಿ ನಾನು ಎಣಿಸಿದ್ದೆ ಒಂದು. ಆದರೆ ಆ ದೈವ ನಮ್ಮ ಬದುಕಿನಲ್ಲಿ ಮಾಡಿದ್ದೇ ಮತ್ತೊಂದಾಗಿ ಹೋಯ್ತಲ್ಲ. ಯಾವ ಮಾಡಿದ ತಪ್ಪಿಗೆ ಈ ಶಿಕ್ಷೆಯೆಲ್ಲ ಕೊಟ್ಟೆ ದೇವರೇ. ನಾನು ಎಣಿಸಿದ್ದಾದರೂ ಎಂಥದ್ದು ಶೀಲ ಧೀಮಂತರಂತಹ ವರನನ್ನು ವರಿಸಬೇಕೆನ್ನುವುದಾಗಿ ನಾನು ಬಯಸಿ ಯೋಚಿಸಿದರೆ ಅದೇ ಮಾರ್ಗದಲ್ಲಿ ಸಾಗುವುದಕ್ಕೆ ಮುಂದಾದರೆ ಇಲ್ಲ ಇಲ್ಲ ಇಲ್ಲ, ಯಾರು ಮಾಡಿದ ತಪ್ಪಿಗೆ ನನಗೆ ಶಿಕ್ಷೆಯೋ ಅಲ್ಲ, ಯಾವ ಜನ್ಮದ ಪಾಪಕ್ಕೆ ನನಗೆ ಶಿಕ್ಷೆಯೋ ಗೊತ್ತಿಲ್ಲ. ನನ್ನ ಬದುಕೆಲ್ಲವನು ಮತ್ತೆ ಮೇಲೆಳೆದು ಪಾತಕದ ಕೆಲಸದಲ್ಲಿ ಆಯಿತು. ಅಳುಬ್ಯಾಡ ಕಾಣೆ ಸುಂಕಿರೆ ಅಳುಬ್ಯಾಡ ಸುಂಕಿರೆ 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 ಎರ ಹೆಂಗೆ ಅಳುಬ್ಯಾಡ ಕಾಣೆ ಸುಂಕಿರೆ 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 ಮಳೆಯಿಲ್ಲ ಬೆಳೆಯಿಲ್ಲ ಮಳೆಯಿಲ್ಲ ಚಳಿಯಿಲ್ಲ ಜ್ವರವಿಲ್ಲ ಮಳೆಯಿಲ್ಲ ಚಳಿಯಿಲ್ಲ ಜ್ವರವಿಲ್ಲ ಗೋಳಂತ ಅಳುತ್ತೀಯಾಗೆ ಗೋಳಂತ ಅಳುತ್ತೀಯಾಗೆ ಮಳೆಯಿಲ್ಲ ಅಳುಬ್ಯಾಡ ಗಾಣೆ ಸುಂಕಿರ ಬುಡ ಕಡಿದ್ರೆ ಹ್ಯಾಂಗ ದಬಾಲ್ ಬೀಳಂಗಿಲ್ಲ, ಹಾಂಗ ಬಿದ್ದು ಒಂದೇ ಸವನೆ ಕಣ್ಣೀರ್ ಹಾಕಕತ್ತಿ. ಯಾಕ ನಿನ್ ತಲೆಯೊಳಗೆ ಕಣ್ಣೀರ್ ಬಾವಿ ಐತೇನ? ನೀ ಅಳುದ ಯಾಕ? ನಾ ಕುರುಬ್ರವ ಅಂತೇನ? ಯಾರಿಗಿಂತ ಏನು ಕಡಿಮೆ ಯಾರಿಗಿಂತ ಏನು ಕಡಿಮೆ ನೋಡಕ್ಕೆ ಚಂದಾಗಿಲ್ಲ ನಾನು ನೋಡಕ್ಕೆ ಚಂದಾಗಿಲ್ಲ ಪೂರನಾನು ಹೀರನಾನು ಮಾರನಂತ ಗಂಡನಾನು ಶೂರನಾನು ಧೀರನಾನು ಮಾರನಂತ ಗಂಡನಾನು ಶೂರನಾನು ಧೀರನಾನು ಮಾರನಂತ ಗಂಡನಾನು ಯಾರಿಗಿಂತ ಏನು ಕಡಿಮೆ? ನಮ್ಮ ಅಜ್ಜಿ ಹೇಳ್ತಿದ್ಲ ನನ್ನ ಚಂದ ಯಾರು ಇಲ್ಲ ಅಂತ. ಮನಸ್ಸು ಮಾಡ್ರಿ ಏನು ಬೇಕಾದ್ರೆ ಮಾಡ್ತಾನೆ. 150 ರೊಟ್ಟಿ ಲೆಕ್ಕಕ್ಕಿಲ್ಲ, 60 ಬೊಕ್ರಿ ಒಬ್ಬನೇ ತಿಂತೀನಿ ನಾನು. ಒಂದೇ ಸಲ 60 ಹಾಕಿ ತಿಂದು ಮುಗಿಸ್ತೀನಿ ನಾನು. 3 ಕೋಳಿ ಆವಾರಿ ಆಗ್ಬೇಕಾರ ನಂಗೆ ಕೊನೆಗೆ ಊಟಕ್ಕೆ ಹಾಕ್ತಾರ. ಯಾಕೆಂದ್ರೆ ಹೆಚ್ಚಿದ್ದು ಪೂರ್ತಿ ನಂಗೆ ಹಾಕ್ತಾರ, ನಾ ಬಿಡಂಗಿಲ್ಲ. ಒಂದೊಂದೇ ಮಾತು ಹೇಳ್ತೀನಿ, ಕಣ್ಣೀರು ಹಾಕ್ಬೇಡ್ರಿ, ನೋಡಕ್ ಆಗಂಗಿಲ್ಲ. ನಿಮ್ಮ ಸೇವೆ ನಾ ಮಾಡ್ತೀನಿ, ಕೈ ಹೊತ್ತು ಕೊಡ್ತೀನಿ, ಕಾಲು ಹೊತ್ತು ಕೊಡ್ತೀನಿ, ಮೇಲೆ ಹೊತ್ತು ಕೊಡ್ತೀನಿ. ಸೀರೆ ಕುಪ್ಸ ನಾನೇ ತೊಳಿತೀನಿ. ಏನಾಗ್ಬೇಕು ಅಂತ ಹೇಳ್ರಿ ಅವ. ಕೇಳಲಾರೇನು ಮಾತನು ದೈವದ ಲೀಲೆ
ಎಮ್ಮದೇ ಕ್ಷೀರ ಹೇಮಂತವಲನ ವರಿದೂರನೆಂದರೆ ಸೋಲಾದಿ ಅದನಾಗೆ ಕೇಳಲಾರೇನು ಮಾತನು ದೈವದ ಕ್ರೂರ ನಿನ್ನ ಮುಂದೆ ಆಡಬೇಡಿ ಕೇಳುವುದಕ್ಕಾಗುವುದಿಲ್ಲ. ಮಾತಾಡಬೇಡಿ. ಕೇಳಂಗಿಲ್ವಾ ಕೇಳಕ್ಕಾಗಲ್ವಾ? ಕೇಳುವುದಕ್ಕಾಗುವುದಿಲ್ಲ. ನೀವು ಓದ್ದವ್ರದ್ದೇ ಮನುಷ್ಯರನ್ನು ತಿಳ್ಕೊಂಡಿರಿ. ನೀವು ಏನು ನಾವು ಮನುಷ್ಯರನ್ನ ಹಾಗಲ್ಲ ಹೇಳಿದ್ದು. ನೀವು ಓದ್ದವ್ರು ನಮ್ಮಂಗೆ ಬಾಯಾಗ ಹಾಕ್ತೀರಾ, ಬೇರೆ ಕಡೆ ಹಾಕ್ತೀರಾ? ನಾವು ಮಾತಾಡುವುದು ಬಾಯಲ್ಲಿ, ಆದ್ರೆ ಹೌದಾ? ನಿಮ್ಮ ಮಾತನ್ನ ಕೇಳುವುದಕ್ಕಾಗುವುದಿಲ್ಲ ಅಂತ ಹೇಳಿದ್ದಾರೆ. ಹಾ. ನೀವು ಆಡುವಂತಹ ಮಾತಿನ ರೀತಿ ಸಹಿಸುವುದಕ್ಕಾಗುವುದಿಲ್ಲ ಅಂತ ಹೇಳಿದ್ರು. ಏನ್ ಚೂರಿ ಹಾಕ್ದಂಗಂತಾನೆ? ಹೌದು, ನಿಮ್ಮ ಸೇವೆಯನ್ನು ಮಾಡಬೇಕಾದವಳು ನಾನು. ಹಾ. ನಾನು ನಿಮ್ಮ ಪಾದ ಸೇವೆಯನ್ನು ಮಾಡಬೇಕೆ ಹೊರತು ನಮಸ್ಕಾರ. ಇಡೀ ರಾತ್ರಿ ಇಡೀ ಕಣ್ಣೀರು ಹಾಕಿ ಏನು ವಾಣಿ ಎಲ್ಲ ನೀರು ಮಾಡ್ಬಿಟ್ರಿ. ನಿಮ್ಮ ಸೇವೆ ಬೆಂಕಿ ಬಿದ್ದು ಹೋಗಾಕ ನೀವು ಮತ್ತೆ ಸೇವೆ ಮಾಡೋದನ್ನ ಹೌದು, ಸೇವೆ ಮಾಡೋ ಹೆಣ್ಣರ ಕಣ್ಣೀರು ಹಾಕ್ತಾರೆ ಗಂಡನ ನೋಡಿ ಹಾಕುವಂತ ಸ್ಥಿತಿ ಬಂದು ಒದಗಿತ್ತು. ನಾನು ಯೋಚನೆ ಮಾಡಿದ್ದೇ ಬೇರೆ, ಇಲ್ಲ ಆದದ್ದೇ ಬೇರೆ ಎಂಬ ಕಾರಣಕ್ಕಾಗಿ ನನಗೆ ಕಣ್ಣೀರು ಬಂದದ್ದು ಬಿಟ್ರೆ ಯಾರು ಹೊಣಿ? ನೀವು ಯೋಚನೆ ಮಾಡಿದ ಬೇರೆ ಆದ್ರೆ ಯಾರು ಹೊಣಿ? ಅದಕ್ಕೆಲ್ಲ ದೈವದ ಕ್ರೂರ ವಿಧಿಯೇ ಕಾರಣ, ಲೀಲೆಯೇ ಕಾರಣ. ಅದಕ್ಕೆಲ್ಲ ನಮ್ಮದ್ದು ಏನಿಲ್ಲ, ನಿಮ್ಮದ್ದು ಏನಿಲ್ಲ. ಆದ್ರೆ ಕಣ್ಣೀರು ಹಾಕಬೇಕಾದ ಸ್ಥಿತಿ ನನಗೂ ಒದಗಿ ಬಂತು. ನಿಮ್ಮ ಸೇವೆಯನ್ನು ನಾನು ಮಾಡ್ತೇನೆ ಅಂತ ಮಾತೆಲ್ಲ ಆಡಬೇಡಿ. ನೀವು ಬೆಣ್ಣೆ ಇದ್ದಂಗಿದ್ದೀರಿ, ಸೇವೆ ಮಾಡ್ತೀರಲ್ಲ. ನಿಮ್ ನೋಡ್ರೆ ಗೊತ್ತಾಕೈತಿ ಎಷ್ಟು ಮಾಡ್ತೀರಿ ನೀವು ಅಂತ. ಈಗ ನಾ ಏನ್ ಮಾಡ್ಬೇಕಂದ್ರೆ ನನ್ನ ಕಣ್ಣೀರನ್ನು ಒರೆಸುವ ಹೊಣೆ ನಿಮಗುಂಟು. ನಂಗೆ ಹೆಂಗಿದ್ರೆ ಕಣ್ಣೀರ್ ಹಾಕಿದ್ ನೋಡಕ್ ಆಗಂಗಿಲ್ಲ. ಹೌದಾ? ಹೌದಾ? ಹಾಗಿದ್ರೆ ನಾನು ಕಣ್ಣೀರು ಹಾಕಬಾರ್ದು ಅಂತಾದ್ರೆ ನಾನು ಹೇಳಿದಾಗ ಕೇಳ್ತೀರಾ ನೀವು? ಕಣ್ಣಿಗೆ ಮತ್ತೆ ಹಾಕೋಬೇಡ್ರಿ. ಅಯ್ಯೋ ಹಾಗಲ್ಲ, ನನಗೆ ಕಣ್ಣೀರು ಬರಬಾರ್ದು ಅಂತಾದ್ರೆ ನಾನು ಹೇಳಿದಾಗ ಕೇಳಬೇಕು ನೀವು. ಹಾಳು ಬಾವಿ ಹಾಲು ಅಂದ್ರೆ ಹಾಲು ಬಿಡ್ತೀನಿ. ಅಯ್ಯೋ ಹಾಗೆಲ್ಲ ಮಾಡುವುದು ಬೇಡ, ನನ್ನ ಹಿಂದೆ ಬಂದ್ರೆ ಸಾಕು ನೀವು. ನಾನು ಅದೇ ಕಾಯ್ತಿದ್ದೀನಿ. ಹೀಗೆ ಬನ್ನಿ. ನಡೆದೊಂದ ಕಾಳವೈದ ನಲನೆ ಎಂಬುದಿದೆ ಶ್ರೀ ಮಹೇಶ್ವರಿ ಕಾಮರಿ ಬೋಧತಿ ಕಾಮರಸ ಹರೇ ಸೋಮಯವದನಿ ಸುರಸ್ತೋಮವಲ್ಲಿದೆ ದಯಗೋಮುಖಿ ಜಗರಾತ್ರಿಗೆ. ಅಮ್ಮ ತಾಯೇ ಜಗಜ್ಜನನಿ, ಇದೋ ನಿಮ್ಮ ಭಕ್ತರು ನಾವು ನಿನ್ನ ಪಾದ ಸೇವೆಗಾಗಿ ಬಂದಿದ್ದೇವೆ. ನಮ್ಮ ಕಣ್ಣೀರನ್ನು ಒಣಸುವ ಹೊಣೆ ನಿನ್ನದು ತಾಯೇ. ಅಮ್ಮ ರಕ್ಷಿಸು. ಸರಿ ಆಯ್ತು. ಅದು ನಾನು ಕೂಡ ಮಾತಾಡ್ತಿದ್ಲ, ಇದು ಒಬ್ಬಳೇ ಮಾತಾಡಕ್ ಶುರು ಮಾಡಿದ್ಲು. ಒಟ್ಟು ಜೋರ ಆತನ. ಏನಾತ? ಏನ ಮಾತೆ ಮಂದಿರದಲ್ಲಿ ಇಲ್ಲ, ಇಷ್ಟೊತ್ತಿಗೆ ಲೋಕ ಸಂಚಾರಕ್ಕೆ ಹೋಗಿದ್ದಾಳೆ. ಅವಳು ಯಾವ ಜಾತಿ ಹೆಣ್ಮಗಳ್ರಿ? ಏನು? ನಮ್ ಕಡೆ ಮುಸ್ಸಂಜೆ ಆದ್ಮೇಲೆ ಹೆಣ ಮಕ್ಕಳು ಹೊರಗೆ ಹೋಗಂಗಿಲ್ಲ. ಅಯ್ಯೋ ಅವಳು ಇಷ್ಟೊತ್ತಿಗೆ ಹೋಗಲ್ಲ ಅಂದ್ರೆ ಅವಳು ಬಿಲಾಸ್ ಬಿಟ್ಟಾಳನೆ. ಅಯ್ಯೋ, ಯಾರು ಹೇಳುವರು ಕೇಳುವರು ಇಲ್ಲ ನಾ ಹೆಣ್ಮಗಳಿಗೆ? ಇಲ್ಲ, ಅವಳಿಗೆ ಹೇಳುವವರು ಕೇಳುವವರು ಯಾರೂ ಇಲ್ಲ. ಹಾ. ಅವಳೇ ಲೋಕದಲ್ಲಿ ಎಲ್ಲರನ್ನ ಹೇಳುವವಳು ಕೇಳುವವಳು ಆಗಿದ್ದಾಳೆ. ಅಂದ್ರೆ ಅವಳು ತಾಯಿ ಜಗಜ್ಜನನಿ, ದೇವರು. ದೇವ್ರ ಸುದ್ದಿನ ದೇವರ ಸುದ್ದಿ ಹೇಳಿದ್ದು ದೇವ್ರ ಏನೆಲ್ಲ ಹೇಳ್ಬೇಕ ನಾನು ನೋಡಿ. ಹಾ. ಬಾಗಿಲನ್ನ ತೆರೆದಿಟ್ಟು ಹಾ. ಅಮ್ಮ ಲೋಕ ಸಂಚಾರಕ್ಕೆ ಹೋದವಳಿದ್ದಾಳೆ. ಹಾ. ಈಗ ನೀವೇನು ಮಾಡಬೇಕು ಗೊತ್ತಾ? ಏನು? ಗರ್ಭಗುಡಿಯನ್ನ ಸೇರಿಕೊಳ್ಳಬೇಕು. ಹಾ. ಬಾಗಿಲನ್ನ ಮುಚ್ಚಿ ಅಗಳಿಯನ್ನ ಹಾಕಿ ಕುಳಿತುಕೊಳ್ಬೇಕು. ಹಾ. ಆಮೇಲೆ ಅಮ್ಮ ಬರ್ತಾಳೆ. ಹಾ. ಯಾರಿದ್ದೀರಿ ಬಾಗಿಲು ತೆಗೀರಿ ಅಂತ ಹೇಳ್ತಾರೆ. ಹಾ. ತೆಗೀಲೇಬಾರ್ದು. ನೀವು ಓದ್ದವ್ರು ಇನ್ನೊಬ್ಬರು ಮನೆ ಹಾಳು ಮಾಡ್ತೀರಿ. ನೀವು ಏನು? ಅವಳ ಜಾಗದಾಗ ಕುಂತ ಹ್ಮ್. ಅವಳು ಬಂದಾಗೆ ಬಾಗಿಲು ತೆಗಿಯಂಗಿಲ್ಲ ಅಂತ ಹೇಳ್ಬೇಕನ? ಹಾ. ಅಂದ್ರೆ ನಾ ಅತಿಕ್ರಮಣ ಮಾಡಿದ್ದೆ. ಅಯ್ಯೋ ಹಾಗಲ್ಲ, ಹಾ. ತಾಯಿಯಲ್ಲಿ ಬೇಡಿಕೊಳ್ಳಬೇಕು. ನನಗೆ ಸಕಲ ವಿದ್ಯೆಯನ್ನು ಧಾರೆ ಎರೆದೆ ಅಂತ ಆದ್ರೆ ಅಮ್ಮ ಬಾಗಿಲು ತೆಗೀತೇನೆ ಅಂತ ಹೇಳಬೇಕು. ಅವಳು ಹಂಗಂದು ಕೊಡ್ತಾಳೆ. ಖಂಡಿತ ಕೊಟ್ಟೇ ಕೊಡ್ತಾಳೆ. ನೀವು ನಗ್ತಾ ಇರ್ತೀರಿ. ಹೌದೌದು. ಬಿಡ್ರಿ ಹಂಗಾರ. ಒಂದು ನಿನ್ನಳು ಗಂಗ ಮಂದಿರಕ್ಕೆ ಮಂದಿರದೊಳಗೆ ಬನಾರೆಂದು ಯೋಜಿಸಿ ಕರಳು ಬೆಳೆದ ಕಾಣಲು
ಆಹಾ, ಏನ್ ಆಶ್ಚರ್ಯ ಆಗ್ತಾ ಇದೆ. ಎಂದಿನಂತೆಯೇ ನಾನು ಸಂಜೆಯ ಹೊತ್ತಿನಲ್ಲಿ ಲೋಕ ಲೋಕ ಕಾರ್ಯಕ್ಕಾಗಿ ಹೊರಟವಳು ನಾನು. ಆದರೆ ಇಲ್ಲಿ ನನ್ನ ಆಲಯದ ಬಾಗಿಲು ಹಾಕಿಕೊಂಡಿದೆ. ನಾನು ಹೋಗಬೇಕಾದರೆ ಬಾಗಿಲು ತೆರೆದಿತ್ತು. ಆದ್ರೆ ಯಾರಿರ್ಬಹುದು, ಯಾರು ಅಂತ ಒಂದು ಬಾರಿ ಕೇಳಿ ನೋಡೋಣ. ಯಾರಲ್ಲಿ? ದೇವಿ ಬಂದಿದ್ದೇನೆ, ಬಾಗಿಲು ತೆರೀತೀರಾ? ಇಲ್ಲ ಕುಂತಂದ್ರೆ ನಮ್ಮ ಹೆಂಡ್ರೆಲ್ಲಾರು ನಂಗೆ ಇದ್ದ ಬುದ್ಧಿ ಇಲ್ಲಂತ್ರಿ. ನೀವೇನೋ ಕೊಡ್ತೀರಂತ ಕೊಟ್ಟರಷ್ಟೇ ತೆಗಿತೀನಿ. ಇಲ್ಲ ಅಂದ್ರೆ ಬಾಗಿಲು ಹಾಕ ಅಗಡಿ ಚಳಿದು ಕುಂತ್ರೆ ಕಾಲವನು ಗುಡಿ ಹೋಗಿ ಕೋಳು ಕಾಳು ಗುಡಿ ಹಾಕೈತಿ. ಈಗ ನಿನಗೆ ಬೇಕಾದ ವಿದ್ಯೆಯನ್ನು ಕರುಣಿಸ್ತೇನೆ, ಹೊರಗೆ ಬಾ. ಹೊರಗೆ ಬಂದ್ರೆ ನೀವು ಎಳದಾಕಿ ಒಳಗ್ ಕುಂದಿರ್ಬೇಕಂತಿದ್ದೀರ. ಇಲ್ಲ, ಹೊರಗೆ ಬಾ. ನೀನು ಹಾಗೆ ಮಾಡುವಳು ನಾನಲ್ಲ. ಇಲ್ಲೇ ಕೊಡ್ಬೇಕು ನೀವು. ಅಲ್ಲಿ ಕಾಣುವಂತಹ ಗವಾಕ್ಷಿಯಿಂದ ನಿನ್ನ ನಾಲಿಗೆಯನ್ನು ಹೊರಚಾಚು. ಪ್ರಸಕ್ತನ ಯಾರ್ದು ಪ್ರಸಕ್ತನ ಕೊಯ್ತಿದ್ರೆ ಗೊತ್ತಾ? ಯಾವ ತಾಯಿಯಾದರೂ ಮಕ್ಕಳನ್ನು ಹಿಂಸಿಸುತ್ತಾಳೆ? ಅಲ್ಲ ಮಗು, ಅಲ್ಲಿ ಕಾಣುವಂತಹ ಗವಾಕ್ಷಿಯಿಂದ ನಿನ್ನ ನಾಲಿಗೆಯನ್ನು ಹೊರಚಾಚು. ನಿನ್ನ ನಾಲಿಗೆಯ ಮೇಲೆ ಬೀಜಾಕ್ಷರವನ್ನು ಅಸ್ತಿ ಬರೆಸ್ತೇನೆ. ಕಶ್ಚಿತ್ ವಾಕ್ ವಿಶೇಷತಃ ವಾಕ್ ವಿಶೇಷತಃ ವಾಕ್ ವಿಶೇಷತಃ ಇಂದು ಶೇಖರ ನರಸಿಯ ಕೃಪೆಗೊಂದಿದ ಮಾತ್ರದಲ್ಲಿ ಕಾಣಲು ಚಂದ್ರದೇವನ ದಿವ್ಯ ಕಾಂತಿಯೊಳನ್ನು ಶೋಭಿಸುದ ಮಾಡಿ ಹೊಗಳಿದನು ಮಾತೆಯನು. ಮಾಣಿಕ್ಯ ವೀಣಾ ಮುಪರಾಲಯಂತಿ ಮಾಣಿಕ್ಯ ವೀಣಾ ಮುಪಲಾಲಯಂತಿ ಮದಾಲದಾನ್ ಮಂಜುಳ ವಾಕ್ವಿಲಾಸಗ ಮದಾಲದಾನ್ ವಾಗ್ವಿಲಾಸ ಮಹೇಂದ್ರ ನೀಲದ್ಯುತಿ ಕೋಮಲಾಂಗಿ ಮಹೇಂದ್ರ ನೀಲ ದ್ಯುತಿ ಕೋಮಲಾಂಗಿ ಮಾತಂಗ ಕನ್ಯಾ ಮನಸಾ ಸ್ಮರಾಮಿ ಮಾತಂಗ ಕನ್ಯಾ ಮನಸಾ ಸ್ಮರಾಮಿ 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 ಚತುರ್ಭುಜೆ ಚಂದ್ರಗಳಾವದಂಸೆ ಕುಜೋನ್ನತೆ ಕುಂಕುಮರಾಗಶೋಣೆ ಚತುರ್ಭುಜೆ ಚಂದ್ರಗಳಾವದಂಸೆ ಕುಜೋನ್ನತೆ ಕುಂಕುಮರಾಗಶೋಣೆ ಪೌನೇಕ್ಷು ಪಾಶಾಂಕುಶ ಪುಷ್ಪವಾಡಹಸ್ತೆ ಪೌಂಡ್ರೇಕ್ಷು ಪಾಶಾಂಕುಶ ಪುಷ್ಪವಾಡ ಹಸ್ತೆ ನಮಸ್ತೆ 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 ಶ್ರೀ ಜಗದೇಕ ಮಾಧವ 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 ಮಾಧವರಗದ ಶ್ಯಾಮ ಮಾಧಂಗಿ ಮಧುಶಾಲಿನಿ ಮಾತಾ ಮರಗದ ಶ್ಯಾಮ ಮಾತಂಗಿ ಮಧುಶಾಲಿನಿ ಕುರಿಯಾತ್ ಕಟಾಕ್ಷಂ ವಂದೇದಾಂ ಕದಂಬ ವನವಾಸಿನಿ 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 ಕದಂಬ ವನವಾಸಿನಿ ಸರ್ವಾಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕಿ ಗೌರಿ ನಾರಾಯಣಿ ನಮೋಸ್ತುತೆ. ಬಳಿರ ವ್ಯಕ್ತಿಯದ ನಿನ್ನ ಇಷ್ಟನ ಭಕ್ತಿಗೆ ವಿಜೃಂಭಣೆಯೋ ನಿನಗೆ ವರದರೆ ಸದಿ ಜುದಿ ಸಂಗೀತ ರದಿಗೆ
ಭಕ್ತಳಾದಂತಹ ವಿದ್ಯಾಧರೆಯ ಗಂಡ ನೀನು. ನಿನಗೆ ಬೇಕಾದ ವಿದ್ಯೆಯನ್ನು ನೀಡಿದ್ದೇನೆ. ನಾನು ನೀಡಿದಂತಹ ವಿದ್ಯೆಯು ನಿಂತ ನೀರಾಗಬಾರದು, ಹರಿಯುವ ನೀರಾಗಬೇಕು ಮಗು. ಹಾಗಾಗಿ ನೀನು ಲೋಕದಲ್ಲಿ ಎಲ್ಲೆಡೆಯೂ ನೀನು ಕಲಿತಂತಹ ವಿದ್ಯೆಯನ್ನು ತಿಳಿಸಿ ಹೇಳು. ಮತ್ತೆ ನಿನಗೆ ಶುಭವಾಗಲಿ ಮಗು. ವಿದ್ಯಾಧರೆಯೇ ನಾನು ಹಿಂದಿನ ವಿದ್ಯೆಗಳ ಕಲಿತೆ ತಾಯಿ ಸಮಾನ ನೀನು ಬರವಂಡ ಕಾಣಿದ ನೋಡಿದೀಯಾ? ತಾಯಿ ಹೇಳಿದಂತ ಮಾತನ್ನು ಕೇಳಿದಂತ ನಾನು ಪುನೀತನಾಗಿದ್ದೇನೆ. ಅಜ್ಞಾನದಿಂದ ಎಂಬ ಅಂಧಕಾರದಲ್ಲಿ ತೊಳಲಾಡುತ್ತಿರುವಂತ ನನಗೆ ಸುಜ್ಞಾನ ಎನ್ನುವಂತ ವಿದ್ಯಾಮೃತಧಾರ ಎರೆದದ್ದು ತಾಯಿ ಆದ್ರು ಅದಕ್ಕೆ ಕಾರಣೀಕರ್ತಳು ನೀನು. ಹುಟ್ಟಿನಿಂದ ಮೃಗದಂತಿದ್ದವ ಮಹಾತ್ಮನಾಗಿ ಪರಿವರ್ತಿಸಿದ್ದು ತಾಯಿ, ಅದಕ್ಕೆ ಮೂಲ ಕಾರಣ ನೀನು, ನಿನ್ನ ಆಶಯ. ಹಾಗಾಗಿ ನೋಡು, ನಾನು ಹೀಗಾಗಿದ್ದೇನೆ, ಏನೋ ವಿಚಾರ ಮಾಡ್ತಾ ಇದ್ದೇನೆ. ತಾಯಿ ಹೇಳಿದ ಮಾತು ಲೋಕ ಕಲ್ಯಾಣಕ್ಕಾಗಿ ಹೋಗ್ಬೇಕು, ವಿದ್ಯೆ ನಿಂತ ನೀರಾಗಬಾರದು ಅಂತ ಒಂದು ಒಳ್ಳೆ ಮಾತನ್ನು ಹೇಳಿದ್ರು. ನಾನು ಹೇಳಿಸುವುದೇ ಇದೆ ಹೀಗೆ, ಬಂಗಾರದ ತುಂಡು ಪೆಟ್ಟಿಗೆಯಲ್ಲಿ ಹಾಕಿ ಬೀಗ ಹಾಕಲ್ಪಟ್ಟರೆ ಯಾವುದೇ ಪ್ರಯೋಜನ ಇಲ್ಲ. ಚಿನಿವಾರನ ಕೈಗೆ ಸಿಕ್ಕಿ ಆಯುಧವಾಗಿ ನಿಮ್ಮಂತವರ ಕೊರಳಲ್ಲಿ ಶೋಭಿಸಿದಾಗ ಬಂಗಾರದ ಮಹತ್ವ ಗೊತ್ತಾಗುವುದು. ಕಬ್ಬಿಣದ ತುಂಡು ಮೂಲೆಯಲ್ಲಿ ಬಿದ್ದರೆ ಪ್ರಯೋಜನ, ಅದು ಕಮ್ಮಾರನ ಕೈಗೆ ಸಿಗಬೇಕು, ಆಯುಧವಾಗಬೇಕು, ಅದರ ಸಫಲತೆ ಗೊತ್ತಾಗ್ಬೇಕು. ಹಾಗೆ ಹೊರಟು ನಿಂತ ನನಗೆ ಹರಸಿ ತಾಯಿಯಾಗಿ ಬೀಳ್ಕೊಡ್ತೀಯಾ? ಕಲಾವಿದರ ಅದರಿಂದ ತೊರೆದು ಹೋದರೆ ನಾನು ಬಾಳಿರಲೆಂದು ಕರೆದೊಯ್ಯು ಎನ್ನ ಜೊತೆ. ಆಶ್ಚರ್ಯ ಆಗುತ್ತದೆ ನಿಮ್ಮ ಮಾತನ್ನ ಕೇಳಿ. ಯಾಕೆ? ನಿಜವಾಗಿ ನಿಮ್ಮ ಪಾದ ಸೇವೆಯನ್ನು ಮಾಡಬೇಕಾದವಳು, ನಿಮ್ಮಲ್ಲಿ ಆಶೀರ್ವಾದವನ್ನು ಬೇಡಬೇಕಾದವಳು ನಾನು. ಅಂತಿರುವಾಗ ನನ್ನಲ್ಲಿ ತಾಯಿಯಾಗಿ ಹರಸಿ ಬೀಳ್ಕೊಡು ಎನ್ನುವುದಾಗಿ ಹೇಳ್ತಾ ಇದ್ದೀರಲ್ಲ ಸ್ವಾಮಿ. ಯೋಚನೆ ಮಾಡಿ ನೋಡಿ, ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿಯನ್ನು ತುಳಿದು ನನ್ನ ಕೊರಳಿಗೆ ಮಾಂಗಲ್ಯ ಧಾರಣೆಯನ್ನು ಮಾಡಿದವರು ತಾವು. ಅಂತಿರುವಾಗ ನಾನು ನಿಮ್ಮ ಪಾದಕ್ಕೆ ಎರಗಬೇಕು, ನಿಮ್ಮಲ್ಲಿ ಬೇಡಿಕೊಳ್ಳಬೇಕಾಗುತ್ತದೆ. ಅಂತ ನನ್ನನ್ನ ತೊರೆದು ಹೋಗುತ್ತೇನೆ, ನಾನು ಹೋಗುತ್ತೇನೆ ಎನ್ನುವುದಾಗಿ ಹೇಳ್ತಾ ಇದ್ದೀರಲ್ಲ ಸ್ವಾಮಿ. ಹೇಗೆ ಸರಿಯಾಗುತ್ತದೆ? ಯೋಚನೆ ಮಾಡಿ ನೋಡಿ ನೀವೇ. ನೀನ್ ಹೇಳಿದ ಸತ್ಯ. ಅಗ್ನಿ ಸಾಕ್ಷಿ ಮಾಂಗಲ್ಯ ಬಂಧನ ಸಪ್ತಪದಿ ಆಗ ನನಗೆ ಗೊತ್ತಿರಲಿಲ್ಲ. ಆಗ ನಾ ಕುರುಬರ ಕಾಳನಾಗಿದ್ದೆ. ಅದರ ಪಾವಿತ್ರತೆ ಏನು ಅಂತ ಈಗ ಗೊತ್ತುಂಟು. ಆಗ ಅಗ್ನಿ ಸಾಕ್ಷಿಗೆ ಬೆಂಕಿ ಹೊತ್ತಿಸಿದರೆ ಚಳಿಗೊಂದು ವ್ಯವಸ್ಥೆ ಆಯ್ತು ಎನ್ನುವ ಮಟ್ಟದಲ್ಲಿದ್ದೆ ನಾನು. ಅದು ಬಿಟ್ಟರೆ ಬೇರೆ ಗೊತ್ತಿರಲಿಲ್ಲ. ಹಾಗಾದ್ರೆ ಮಂತ್ರಿಯ ಚಳಿಯ ಏಟಿಗೆ ಹೆದರಿ ಅವ ಹೇಳಿದ ಕೆಲಸ ಮಾಡಿದ್ದೇನೆ ಬಿಟ್ರೆ ಅದರ ಅರ್ಥ ಗೊತ್ತಿಲ್ಲ. ಅರ್ಥ ಗೊತ್ತಿರದೆ ಹೋಗ್ಲಿ. ಈಗ ನೀನ್ ಹೇಳ್ದ ಹಾಗೆ ಗಂಡ ಹೆಂಡತಿಯೋ ಆದದ್ದು ಹೌದು. ಹೌದು, ಒಂದುಂಟು. ಏನು? ಸಂಸಾರದಲ್ಲಿ ಬಿದ್ದು ತೊಳಲಾಡುವುದಕ್ಕೆ ನಾನು ಆಸಕ್ತನಲ್ಲ. ಯಾವ ಇಷ್ಟವೂ ಅದರ ಮೇಲೆ ನನಗಿಲ್ಲ. ಹಾಗಾಗಿ ನಾನು ಲೋಕ ಕಲ್ಯಾಣಕ್ಕೆ ತಾಯಿ ಹೇಳಿದಂತೆ ಹೋಗ್ಲೇಬೇಕಾದ್ದು ನನ್ನ ಕರ್ತವ್ಯ. ಲೋಕ ಕಲ್ಯಾಣಕ್ಕೆ ಹೋಗುವಾಗ ನನ್ನ ಚಿತ್ತ ಅತ್ತ ಇತ್ತ ಇಲ್ಲ, ಮುಂದೆ ಅತ್ತ ಅಂತ ನೋಡ್ಬೇಕು ಸ್ವಾಮಿ. ಹೆಣ್ಣಿನ ಬದುಕೇ ಹಾಗೆ. ಹೆಣ್ಣಿನ ಬದುಕು ಸಾರ್ಥಕ ಆಗಬೇಕು ಅಂತ ಆದ್ರೆ ನಿಜವಾಗಿ ಅವಳು ಪತಿವ್ರತೆಯಾಗಿ ಗಂಡನ ಸೇವೆಯನ್ನು ಮಾಡಿ ಗಂಡನನ್ನ ಹಿಂಬಾಲಿಸಿದಾಗ ಮಾತ್ರ ಅವಳ ಪಾತಿವ್ರತ್ಯಕ್ಕೊಂದು ಬೆಲೆ ಎನ್ನುವುದು ಬರ್ತದೆ. ಹಿಂದದೆಷ್ಟು ಘಟನೆಗಳು ನಡೆದದಿಲ್ಲ ಹೇಳಿ. ಮರ್ಯಾದ ಪುರುಷೋತ್ತಮನೆನಿಸಿಕೊಂಡಂತಹ ರಾಮಚಂದ್ರ ತಾಯಿಯ ಮಾತಿನಂತೆ ಕಾನನ ವಾಸವನ್ನು ಅನುಭವಿಸುವ ಸಂದರ್ಭದಲ್ಲಿ ಅವನ ಮಡದಿಯಾದಂತಹ ಸೀತೆ ತನಗೆಷ್ಟು ಸಂಪತ್ತುಂಟು, ತಾನಾರ ಮಗಳು, ತಾನು ಎಲ್ಲಿಯ ಸೊಸೆ ಯಾವುದನ್ನು ನೋಡದೆ ನಾರು ಮಡಿಯನ್ನು ಉಟ್ಟು ರಾಮನನ್ನು ಹಿಂಬಾಲಿಸಿ ಅಡವಿಯನ್ನು ಸೇರಿಕೊಂಡಳು. ಪತಿವ್ರತೆಯ ಸಾಲಿನಲ್ಲಿ ಪ್ರಮುಖಳೆನಿಸಿಕೊಂಡರು. ಎಲ್ಲ ಹೆಣ್ಣಿಗೆ ಮಾದರಿಯಾಗಿದ್ದಾಳೆ. ಅವಳಂತೆ ನಾನಾಗುವಂತಹ ಬಯಕೆ ನಿಮ್ಮನ್ನ ಹಿಂಬಾಲಿಸಿ ನಾನು ಬರ್ತೇನೆ ಸ್ವಾಮಿ. ಸೀತಾದೇವಿ ರಾಮನ ಜೊತೆಯಲ್ಲಿ ಕಾಡಿಗೆ ಹೋದ್ಲು, ಪತಿವ್ರತೆ ಆದ್ಲು. ಹೌದು. ಲಕ್ಷ್ಮಣ ಕಾಡಿಗೆ ಹೋಗ್ಲಿಲ್ವಾ? ಹೋಗಿದ್ದಾನೆ. ಅವನ ಹೆಂಡತಿ ಊರ್ಮಿಳೆ ಅವನು ಒಟ್ಟಿಗೆ ಹೋಗ್ಲಿಲ್ಲಲ್ಲ. ಹೌದು. ಎನ್ನುವ ಕಾರಣಕ್ಕಾಗಿ ಊರ್ಮಿಳೆ ಬಜಾರಿ ಅಂತ ಯಾರಾದ್ರೂ ಹೇಳಿದ್ದಾರಾ? ಅದಿಲ್ಲ. ಅವಳು ಸಾಧ್ವಿ ಶಿರೋಮಣಿ ಅಂತಲೇ ಹೇಳಿಸ್ಕೊಂಡಿದ್ದಾಳೆ. ಹಾಗಿದ್ರು ಗುಟ್ಟಿ ಕೇಳು, ಏನು? ಧರ್ಮಪತ್ನಿ ಆಗ್ಬೇಕು ಅಂತುಂಟ, ಕರ್ಮಪತ್ನಿ ಆಗ್ಬೇಕು ಅಂತುಂಟ? ಧರ್ಮಪತ್ನಿ ಆಗಬೇಕು. ಧರ್ಮಪತ್ನಿ ಆಗ್ಬೇಕು ಅಂತ ಆದ ದಿವಸ 5 ಬಾರಿ ಗಂಡನ ಹೆಸರು ಹೇಳಿ ನಮಸ್ಕಾರ ಮಾಡಿಕೊಂಡು ಗ್ರಹ ಕೃತ್ಯದಲ್ಲಿ ನಿರತಳಾಗಿದ್ರೆ ಗೃಹಿಣಿ ಅಂತ ಹೇಳಿಸ್ಕೊಳ್ತಾಳೆ. ಗಂಡನ ಒಟ್ಟಿಗೆ ಹೋಗ್ಬೇಕಾದದ್ದಿಲ್ಲ. ಕರ್ಮಪತ್ನಿ ಅಂತ ಆದ್ರೆ
ಎರಡೇ ಬಾರಿ ನಮಸ್ಕಾರ ಮಾಡುದು. ಒಂದು ಮದುವೆ ಆದ ಪ್ರಥಮದಲ್ಲಿ, ಹಾ ಮತ್ತೊಂದು ಹಾ. ಕೊನೆ ಹೊತ್ತಿಗೆ ಅವ್ನಿಗೆ ಬಿಳಿ ಬಟ್ಟೆ ಮುಚ್ಚಿ ತಲೆ ಬುಡುಕ್ ಕಡ್ಡಿ ಹಚ್ಚಿಟ್ಟಾಗ ಆಗ ಹೋಗಂದ್ ನಮಸ್ಕಾರ ಮಾಡುದು. ಅದು ಕರ್ಮ ಪತ್ನಿ, ಇದು ಧರ್ಮ ಪತ್ನಿ. ಧರ್ಮ ಪತ್ನಿಯಾಗಿ ಮನೆಯಲ್ಲಿರು. ಗಂಡ ಹೋದಲ್ಲೆಲ್ಲ ಹೆಂಡತಿ ಹೋಗ್ಬೇಕು ಎನ್ನುವ ನಿರ್ಣಯ ಖಂಡಿತ ಇಲ್ಲ. ಅದಿಲ್ಲ. ಯಾಕೆಂದ್ರೆ ಸಂದರ್ಭ ಗಂಡಸರು ಎಲ್ಲೆಲ್ಲಿಗೂ ಹೋದ, ಹೆಣ್ಣಾದವಳಿಗೆ ಹಾಗಲ್ಲ. ಗೃಹಿಣಿ ಮನೆಯಲ್ಲಿರ್ಬೇಕು. ಹೌದು. ನಾನೀಗ ಲೋಕ ಕಲ್ಯಾಣಕ್ಕೆ ಹೋಗ್ಬೇಕಿದ್ರೆ ನಿನ್ನಂತ ರೂಪವತಿಯನ್ನು ನಾನು ಕರ್ಕೊಂಡು ಹೋದ್ರೆ ಸೆರಗಿನಲ್ಲಿ ಬೆಂಕಿಯ ಕೆಂಡವನ್ನು ಇಟ್ಕೊಂಡ ಹಾಗೆ. ಯಾಕೆಂದ್ರೆ ರೂಪವತಿ ಬಾರಿಯೇ ಗಂಡನಿಗೆ ಶತ್ರು ಅಂತುಂಟು. ಹೌದು. ನಿನ್ನ ರಕ್ಷಣೆ ಮಾಡುವುದಾ ಲೋಕ ಕಲ್ಯಾಣ ಮಾಡುವುದಾ? ಆ ಕಾರಣಕ್ಕಾಗಿ ನೀನು ನನ್ನ ಜೊತೆಯಲ್ಲಿ ಬರುವುದಲ್ಲ. ಸ್ವಾಮಿ, ನಾ ಲೋಕ ಕಲ್ಯಾಣಕ್ಕೆ ಹೋಗ್ಲೇಬೇಕು. ನೀವು ಲೋಕ ಕಲ್ಯಾಣ ಕಾರ್ಯವನ್ನು ಮಾಡುವುದು ಮೆಚ್ಚುವಂತಹದ್ದೇ. ಅದರಲ್ಲಿ ಹೆಂಡತಿಯಾದವಳನ್ನ ಕರೆದುಕೊಂಡು ಹೋದ್ರೆ ಲೋಕ ಕಲ್ಯಾಣ ಆಗುವುದಿಲ್ಲ. ಇದನ್ನು ನಾನು ಒಪ್ಪಲಾರೆ ಸ್ವಾಮಿ. ಪತ್ನಿ ಅಂತ ಹೇಳಿದ್ರೆ ಹಾಗೆ ಯಜ್ಞಕ್ಕೆ ಸಹಕರಿಸುವವಳು ಅಂತ ಅರ್ಥವಂತೆ. ಗಂಡ ಮಾಡುವ ಎಲ್ಲ ಸತ್ಕಾರ್ಯವೂ ಪತ್ನಿಗೆ ಯಜ್ಞ ಸದೃಶವಾದದ್ದು. ನಾನು ಸಹಕಾರಿಯಾಗಿರ್ತೇನೆ. ಅದರಲ್ಲಿಯೂ ಲೋಕ ಕಲ್ಯಾಣಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂತ ಅದೆಷ್ಟೋ ಮಹನೀಯರು ಮದುವೆಯಾಗಿಯೇ ಲೋಕ ಕಲ್ಯಾಣವನ್ನು ಮಾಡಿದವರಿದ್ದಾರೆ. ಯಾರಪ್ಪ? ಅತ್ರಿ ಅನಸೂಯ, ಅರುಂಧತಿ ಭಾರದ್ವಾಜರು ಇವರೆಲ್ಲ ಸಂಸಾರಿಗಳಾಗಿಯೇ ಲೋಕಕ್ಕಾಗಿ ತಮ್ಮ ಜೀವನವನ್ನು ಮುಡುಪಾಗಿಡ್ಲಿಲ್ವ ಹೇಳಿ? ಅವರು ನಮಗೆ ಆದರ್ಶ ಅಲ್ಲ. ಯಾಕೆಂದ್ರೆ ಮದುವೆ ಆಗಿಯೂ ಬ್ರಹ್ಮಚರಿ ಯೋಗ್ಯತೆ ಉಂಟು ಅವರಿಗೆ. ಉಂಡು ಉಪವಾಸಿಗಳು ಆ ರೀತಿ ಇದ್ದವು. ಅವರದ್ದು ನಮಗೆ ಲೆಕ್ಕಕ್ಕೆ ಬರ್ಲಿಕ್ಕಿಲ್ಲ. ಈಗ ನೀನ್ ಹೇಳಿದಾಗೆ ನೋಡು, ತ್ರಿಮೂರ್ತಿಗಳನ್ನು ಮಕ್ಕಳಾಗಿಸಿದ್ಲು ಅನಸೂಯೆ. ಹೌದು. ಅದು ನಿನ್ನಿಂದ ಸಾಧ್ಯತೆ ಉಂಟಾ? ಅದಾಗಲಾರದು. ನಾನು ಕಮಂಡಲ ಕೊಟ್ಟರು ಅದು ನೀನು ಎರಚಿದ್ರು ಅದು ಆಗ್ಲಿಕ್ಕಿಲ್ಲ. ಆ ಎರಡೂ ಸ್ಥಾನ ನಮ್ಮದ್ದಲ್ಲ. ನಾವು ಅಂತ ಮಹಾತ್ಮರು ಅಲ್ಲ. ಹಾಗಿದ್ರೆ ಇನ್ನೊಂದು ಕೇಳ್ಬೇಕು ನೀನು. ಏನು? ಈಗ ತಾಯಿ ಹೇಳಿದ್ದೇನು, ಲೋಕ ಕಲ್ಯಾಣಕ್ಕಾಗಿ ನೀನು ಹೋಗು ಅಂತ ಹೇಳಿದ್ಲೆ ಬಿಟ್ರೆ ನೀವು ಹೋಗಿ ಅಂತ ಹೇಳಿಲ್ಲ. ಹಾಗಾಗಿ ನೀನ್ ಕರ್ಕೊಂಡು ಹೋಗ್ಲಿಕ್ಕಿಲ್ಲ ನಾನು. ಇನ್ನು ಏನು? ನಿನ್ನಲ್ಲಿ ಒಂದು ಪ್ರಶ್ನೆ. ಏನು? ಈಗ ಮದುವೆಗೆ ಒಂದು ನಿಬಂಧನೆ ಮಾಡಿದ್ಯಲ್ಲ? ಹೌದು. ವೇದಶಾಸ್ತ್ರಗಳಲ್ಲಿ ಯಾರು ನನ್ನನ್ನು ಗೆಲ್ತಾರೋ ಅವರನ್ನು ಮದುವೆ ಆಗ್ತೇನೆ ಅಂತ. ಹೌದು. ನಿನ್ನ ನಿಬಂಧನೆ ನೀನೇ ಮುರಿಬಹುದಾ? ನೀವು ವಾದ ಮಾಡ್ಲಿಲ್ಲಲ್ಲ? ಇಲ್ಲ. ವಾದ ಮಾಡಿದ್ದೆ ಸತ್ಯ ಆಗಿದ್ರೆ ಆಗ್ಲೇ ನಾನು ಯಾರು ಅಂತ ಗೊತ್ತಾಗ್ತಿತ್ತು. ಹೌದು. ನಮ್ದು ಹೂತು ಹೋಯ್ತು, ಸರ್ವನಾಶ ಆಯ್ತು ಹೇಳುವ ಪರಿಸ್ಥಿತಿ ಇರ್ಲಿಲ್ಲ. ಮಾಡ್ಕೊಂಡದ್ ನೀನು. ಯಾಕೆ ವಾದ ಮಾಡ್ಲಿಲ್ಲ? ನಿಮ್ಮನ್ನು ನೋಡಿದ ಆ ಕ್ಷಣದಲ್ಲಿ ನನ್ನ ಯೋಚನೆಯೋ ತಾಯಿಯ ಯೋಜನೆಯೋ ಅರಿಯೇ ವಾದ ಮಾಡಬೇಕು ಅಂತ ಅನಿಸಲಿಲ್ಲ. ಮನಸಾರೆ ಒಪ್ಪಿಕೊಂಡು ಬಿಟ್ಟೆ. ತಾಯಿಯ ಕೃಪೆಯೇ ಇರಬಹುದು. ಅದು ನಿನಗೇನಿಸ್ತು? ವಾದ ಮಾಡಬೇಕು ಅಂತ ಅನಿಸ್ಲಿಲ್ಲ. ಹೌದು. ಈಗ ನಿನ್ನ ಕರ್ಕೊಂಡು ಹೋಗ್ಬೇಕು ಅಂತ ಅನಿಸುವುದಿಲ್ಲ ನನಗೆ. ಯಾಕೆ? ಯಾಕೆ? ಅದಕ್ಕೂ ಅವಳೇ ಕಾರಣೀಕರ್ತಳು, ಇದಕ್ಕೂ ಅವಳೇ ಕಾರಣೀಕರ್ತಳು. ಮನುಷ್ಯರಾದಂತ ನಾವು ಎಣಿಸ್ದ ಹಾಗೆ ಏನೂ ನಡೆಯಲಿಕ್ಕಿಲ್ಲ. ಗುಡಿ ಒಳಗಿದ್ದಾಳೆ, ಬಾಗಿಲು ಹಾಕೊಂಡಿದ್ದಾಳೆ, ಅವಳಿಗೆ ಗೊತ್ತಿಲ್ಲ ಅಂತ ಲೆಕ್ಕ ಹಾಕೋರು ಮೂರ್ತರು. ಬಾಗಿಲು ಹಾಕೊಂಡ್ರು ಯಾರಿಗೆ ಏನು ಕೊಡಬೇಕು, ಏನ್ ಬಿಡಬೇಕು, ಯಾರು ಹೇಗೆ ಆಡಿಸ್ಬೇಕು, ಹೇಗೆ ಕುಣಿಸ್ಬೇಕು, ಹೇಗೆ ಉಳಿಸ್ಬೇಕು ಗೊತ್ತಿರುವುದು ಅವಳಿಗೆ. ಹಾಗಾಗಿ ಒಂದು ಮಾತು ಹೇಳ್ತೆ ಕೇಳು. ನನಗತಿ ನಿನ್ನ ಯಾವ ಪ್ರಶ್ನೆ ಇದ್ರು ನನ್ನಲ್ಲಿ ಅಲ್ಲ, ಮತ್ತೆ ಬಗೆಹರಿಸ್ಲಿಕ್ಕೆ ನಾನು ಜನವೂ ಅಲ್ಲ, ನಾನು ಸಾಮಾನ್ಯನೇ. ಆ ತಾಯಿಯಲ್ಲೇ ಶರಣ ಹೋಗು. ಎಷ್ಟೇ ಪ್ರಯತ್ನ ಪಟ್ಟರು ನಾನು ಕಂಡಂತಹ ಕನಸನ್ನ ನನಸು ಮಾಡಿಕೊಳ್ಳುವುದರಲ್ಲಿ ವಿಫಲಳಾಗಿ ಹೋದೆನಲ್ಲ. ಇಲ್ಲ ಇಲ್ಲ, ಈ ವಿಫಲಳ ಅಂತ ಬದುಕು ಈ ವಿದ್ಯಾಧರಿಗೆ ಬೇಕಾದದ್ದೇ ಇಲ್ಲ. ತಾಯಿಯ ಕಾಲ ಬುಡದಲ್ಲಿ ನನ್ನ ಜೀವನವನ್ನ ಅರ್ಪಿಸಿಬಿಡ್ತೇನೆ. ಬೇಡ, ದಾರಾನಗರಕ್ಕೆ ಹಿಂದಲೇ ಹೋಗು. ನಿನ್ನ ಗಂಡನಿಗೆ ಸಿಗ್ತಾನೆ ಮಗಳೇ. ತಾಯಿಯ ಅಪ್ಪಣೆ. ವೇಷಾಂತರದಲ್ಲಿ ಧಾರಾನಗರವನ್ನ ಸೇರಿಕೊಂಡ್ರೆ ನನ್ನ ಬದುಕಿಗೊಂದು ದಾರಿ ಸಿಗುತ್ತದೆ. ಧನ್ಯೋಸ್ಮಿ, ಧನ್ಯೋಸ್ಮಿ.